ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರೂಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ವ್ಯಾಸ ಪೂರ್ಣಿಮಾ, ಆಷಾಢ ಪೂರ್ಣಿಮಾ, ಈ ಒಂದು ಪೂರ್ಣಿಮಾದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ಈ ಒಂದು ವ್ಯಾಸ ಪೂರ್ಣಿಮಾ ಆಚರಣೆ ಹೇಗಿರುತ್ತೆ, ಮಹತ್ವ ಏನು, ಹಾಗೂ ಯಾವ ರಾಶಿಗಳಿಗೆಲ್ಲ ಅನುಕೂಲತೆಯನ್ನು ತಂದುಕೊಡುವಂಥದ್ದಾಗುತ್ತೆ ಅದೆಲ್ಲವನ್ನು ವಿವರವಾಗಿ ಈಗ ತಿಳಿದುಕೊಳ್ಳೋಣ. ಮೊದಲನೇದು ಮಹತ್ವ. ಇದನ್ನು ಹೇಗೆ, ಏನು, ಎತ್ತ ಅಂತ ಕೇಳುವುದಾದರೆ, ಇಲ್ಲಿ ಗುರು ಅಂತ ಹೇಳಿದರೆ ಇಲ್ಲಿ ಗು ಅಂದರೆ ಅಂಧಕಾರ, ರು ಅಂದರೆ ಹೊಡೆದೋಡಿಸುವುದು ಅಷ್ಟೇ. ಗು ಅಂದರೆ ಅಂಧಕಾರ ಶಕ್ತಿಯನ್ನು, ಅಂಧಕಾರ ಅಂದರೆ ಕತ್ತಲೆ, ಅಜ್ಞಾನ, ಈ ರೀತಿಯ. ರು ಅಂತ ಹೇಳಿದರೆ ಅದನ್ನು ಶಕ್ತಿಯುತವಾಗಿ ಹೊಡೆದೋಡಿಸುವಂಥ ಒಂದು ಆಯುಧ ಅಂತ ಅಂದ್ಕೊಳ್ಳಿ, ಮಾರ್ಗದರ್ಶನ ಅಂತಂದ್ರೆ ತಿಳ್ಕೊಳ್ಳಿ. ಒಟ್ಟಿನಲ್ಲಿ ಆ ಅಂಧಕಾರವನ್ನು ಹೋಗಲಾಡಿಸ್ತಕ್ಕಂತಹ ಒಂದು ಶಕ್ತಿ ರು ಅಂದರೆ ಅದೇ ಗುರು. ಅಂಧಕಾರ ಶಿಷ್ಯ, ಇಲ್ಲಿ ಮಾರ್ಗದರ್ಶನ ಕೊಡುವಂಥವನೇ ಗುರು. ರು ಎಂಬುದೇ ಒಂದು ಗುರುತ್ವಾಕರ್ಷಣೆ, ಅಂದರೆ ಅಲ್ಲಿ ಅಟ್ರಾಕ್ಷನ್ ಇರುತ್ತೆ. ಸೊ ಅದಕ್ಕೆ ಈ ಒಂದು ಗುರು ಅಂತ ಹೇಳಿದರೆ ಅಂಧಕಾರವನ್ನು ಹೋಗಲಾಡಿಸುವಂಥವರು ಅಂತಲೇ ಅರ್ಥ. ಅಂದರೆ ಇಲ್ಲಿ ಗುರು ಪೂರ್ಣಿಮಾ ಅಂದರೆ ಇಲ್ಲಿ ಅಂಧಕಾರ ದಿನವನ್ನು ಹೋಗಲಾಡಿಸೋಕ್ಕಂತಹ ದಿನ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಗುರುನೇ ಯಾಕೆ ಪರ್ಟಿಕ್ಯುಲರ್ ಆಗಿ ತೊಗೊಂಡಿದ್ದೇವೆ ಅಂತ ಹೇಳಿದರೆ, ಅವತ್ತು ವೇದವ್ಯಾಸರು ಜನ್ಮ ತಾಳಿರತಕ್ಕಂತಹ ದಿನ. ಸೊ ಈ ವೇದವ್ಯಾಸರು ಯಾರು ಅಂತ ಹೇಳಿದರೆ, ನಮಗೆ ಈ ಪುರಾಣಗಳನ್ನು ಒಂದಿಷ್ಟು ಚಾಪ್ಟರ್ ವೈಸ್ ಕೊಟ್ಟಂಥವರು ಮಹನೀಯರು. ಪುರಾಣ ತುಂಬ ದೊಡ್ಡದು, ಬಟ್ ಅಷ್ಟು ದಿನ ಒಂದೇ ದಿನ ನಾವು ಓದಲಿಕ್ಕಾಗಲ್ಲ. ಈಗ ನಾವು ನಿಮಗೆ ಪ್ರಿಡಿಕ್ಷನ್ ಕಳಿಸಿರ್ತೀವಿ, ಒಟ್ಟಿಗೆ ನಿಮಗೆ ಓದಲಿಕ್ಕಾಗಲ್ಲ. ಫ್ರೀ ಸ್ಪೇಸ್ ಇದ್ದಲ್ಲಿ, ಫ್ರೀ ಟೈಮ್ ಇದ್ದಲ್ಲಿ ನೀವು ಓದ್ತೀರಾ, ನೋಡ್ತೀರಾ, ಕೇಳ್ತೀರಾ. ಅದೇ ಕಂಟಿನ್ಯೂ ಕೇಳಿದರೆ ಆಗಲ್ಲ. ಹಾಗೆಯೇ ಈ ವೇದವ್ಯಾಸ ಮಹರ್ಷಿಗಳು ಈ ಒಂದು ಪುರಾಣಗಳನ್ನು ನಮಗೆ ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿ 18 ಪುರಾಣಗಳನ್ನು ಮಾಡಿ, ಅದರಲ್ಲಿ ಬ್ರಹ್ಮಸೂತ್ರಗಳನ್ನು ರಚಿಸಿ, ಉಪನಿಷತ್ತುಗಳನ್ನು ಇದು ಮಾಡಿಕೊಂಡು ನಮಗೆ ಪ್ರಸ್ತುತಪಡಿಸಿದರು. ಅಂದರೆ ಎಷ್ಟು ಮಹನೀಯರು ನೋಡಿ ಈ ವೇದವ್ಯಾಸರು. ಅಂದರೆ ಅವರ ಅಗಾಧವಾದ ಶಕ್ತಿಗೆ ನಾವು ಚಿರಋಣಿ ಅಷ್ಟೇ. ಅವರ ಒಂದು ಧೂಳಿಗೂ ನಾವು ಸಮಾನರಲ್ಲ, ಅಷ್ಟು ಮೇಧಾವಿಗಳು, ಅಷ್ಟು ಇದು. ಹೀಗಾಗಿ ಈ ಒಂದು ದಿನವನ್ನು, ಅಂದರೆ ಅವರು ಜನ್ಮ ತಾಳಿರತಕ್ಕಂತಹ ದಿನವನ್ನು ನಾವು ಗುರು ಪೂರ್ಣಿಮಾ ಅಂತಲೇ ಕರಿತೇವೆ. ಇದು ಮಹತ್ವ. ಅಂದರೆ ಯಾವುದಕ್ಕೋಸ್ಕರ ನಾವು ಈ ಗುರು ಪೌರ್ಣಿಮಾ ಅಂತ ಕರೀಲಾಗುತ್ತೆ ಅಂದರೆ ವೇದವ್ಯಾಸರ ಜನ್ಮ ತಾಳಿರತಕ್ಕಂಥ ಆ ವೇದವ್ಯಾಸರು ಯಾರು ಅಂತ ಹೇಳಿದರೆ, ಈ ಉಪನಿಷತ್ತುಗಳು, ಪುರಾಣಗಳನ್ನು ನಮಗೆ ಗ್ರಂಥಗಳ ರೀತಿಯಲ್ಲಿ ಚಾಪ್ಟರ್ ವೈಸ್ ಅಂತ ಒಂದೊಂದಿಷ್ಟುಗಳನ್ನು ಬುಕ್ ಮಾಡಿ, ಅಥವಾ ಅವರದೇ ಆದಂಥ ಕೆಲವೊಂದಿಷ್ಟು ಮೆಥೇಡಲ್ಲಿ ನಮಗೆ ಸರಳವಾಗಿ ಅರ್ಥವಾಗುವಂತೆ ತಿಳಿಸಿಕೊಡಲಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೇ ವೇದಗಳಾದಂಥ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದವನ್ನು ಇವರು ಸ್ವಲ್ಪ ಡಿವೈಡ್ ಮಾಡಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ರಚನೆ ಮಾಡಿಕೊಟ್ರು. ಮತ್ತು ಈ ಋಗ್ವೇದ ತುಂಬ ದೊಡ್ಡದು, ಯಜುರ್ವೇದನೂ ತುಂಬ ದೊಡ್ಡದು, ಸಾಮವೇದನೂ ತುಂಬ ದೊಡ್ಡದು, ಅಥರ್ವಣವೇದನೂ ತುಂಬ ದೊಡ್ಡದು. ಅಂದರೆ ಅವರವ್ರದ್ದೇ ಆದಂಥ ಒಂದೊಂದು ವೇದಗಳಲ್ಲಿ ತುಂಬ ಪ್ರಾವೀಣ್ಯತೆ ಇದ್ದೇ ಇದೆ. ಬಟ್ ಅದು ನಮಗೆ ಎಲ್ಲ ಓದ್ಕೊಂಡ್ರೆ ಅರ್ಥ ಆಗದೇ ಇರುವಂಥ ಅಂಥದ್ದನ್ನು ವೇದವ್ಯಾಸರು ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ನಮಗೆ ಎಷ್ಟು ಪ್ರಸ್ತುತವಾಗಿ ಬೇಸಿಕ್ಕು ಪ್ಲಸ್ ಒಂದಿಷ್ಟು ಮಾಹಿತಿ ಬೇಕು ಅದನ್ನು ರಚನೆ ಮಾಡಿ ನಮಗೆ ಪ್ರಸ್ತುತಪಡಿಸಿದರು ನಮಗೆಲ್ಲರಿಗೂ. ಸೊ ಇದರಿಂದ ನಮಗೆ ಈ ವೇದಗಳನ್ನು ಸುಲಭವಾಗಿ ಕಲಿಯಲು ಸಾಧ್ಯವಾಯಿತು ಅಂತಲೂ ಹೇಳಬಹುದು. ಈ ರೀತಿಯಾಗಿ ಈ ಒಂದು ಗುರು ಪೂರ್ಣಿಮಾವನ್ನು ನಾವು ಅಂಧಕಾರವನ್ನು ಹೋಗಲಾಡಿಸುವಂತಹ ದಿನ ಅಂತಲೂ ಕರಿಬಹುದು. ಅಥವಾ ಈ ಟೀಚರ್ಸ್ ಡೇ ಅಂತ ಮಾಡ್ತೀರಲ್ಲ, ಹಾಗೆ ಗುರುವಿನ ಒಂದು ದಿನ ಅಂತಲೂ ಕರಿಬಹುದು. ಈ ಒಂದು ಆ್ಯಕ್ಚುಲಿ ಗುರುವಿಗೆ ನಾವು ತಲೆಬಾಗಿ ನಮಸ್ಕಾರ ಮಾಡುವಂತಹ ದಿನ. ಅಂದರೆ ನಮಗೆ ಕಲಿಸಿರ್ತಕ್ಕಂತಹ ಗುರು, ನಮಗೆ ಮಾರ್ಗದರ್ಶನ ಮಾಡುವಂತಹ ಗುರು, ಅಥವಾ ತಂದೆ ತಾಯಿಗಳು ನಮಗೂ ಕೂಡ ಗುರು, ಮೊದಲಿನ ಗುರು ಅವರೆಲ್ಲ. ಹಾಗಾಗಿ ಈ ಒಂದು ದಿನ ನೀವು ಎಷ್ಟು ಭಕ್ತಿಪೂರ್ವಕವಾಗಿ ಗುರುಗಳ ಸಮಾನವಾದ ರೀತಿಯಲ್ಲಿ ಯಾರಿದ್ದಾರೋ ಅವರಿಗೆ ಯಥಾಭಕ್ತಿ ಯಥಾಶಕ್ತಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ನಮಸ್ಕಾರ ಮಾಡಿದರೆ ನಿಮಗೆ ಅನೇಕ ಪುಣ್ಯಗಳು ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು.
ಅಂದರೆ ಇಲ್ಲಿ ಆಚರಣೆ ಅಂತ ಏನು ಮಾಡ್ತೀರಾ ಆಚರಣೆ ಅಂತ ಹೇಳಿದರೆ, ದಿನ ಬೆಳಗ್ಗೆ ಎದ್ದು ಅವತ್ತು ಹುಣ್ಣಿಮೆ ಇದೆ, ಒಳ್ಳೆಯ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ದೇ ಆದಲ್ಲಿ ನಿಮ್ಮ ಒಂದು ನಕಾರಾತ್ಮಕ ಅಂಶಗಳು, ಅಂದರೆ ತಲೆಯಲ್ಲಿ ಏನು ನೆಗೆಟಿವ್ಸ್ ಆಲೋಚನೆ ಇದೆ ಅವೆಲ್ಲ ಹೋಗ್ಬಿಡುತ್ತೆ. ಯಾಕಂದರೆ ಅವತ್ತು ವೇದವ್ಯಾಸರು ಹುಟ್ಟಿದ್ದಂಥ ದಿನ, ಆ ಮಹನೀಯರಂಥ ದಿನದಲ್ಲಿ ಅನೇಕ ರೀತಿಯ ಒಂದಿಷ್ಟು ಪಾಸಿಟಿವ್ ಎನರ್ಜಿ ಬರುವಂಥದ್ದಾಗಿರುತ್ತೆ. ಹಾಗಾಗಿ ಈ ಒಂದು 10ನೇ ತಾರೀಕು ಗುರುವಾರ, ಅದು ಗುರುವಾರ ತುಂಬ ವಿಶೇಷವಾಗಿರತಕ್ಕಂತಹ ದಿನದಲ್ಲಿ ಬಂದಿರೋದರಿಂದ ಈ ಒಂದು ಗುರುವಾರ ದಿನ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿ, ತದನಂತರ ನಿಮ್ಮ ಪೂಜೆ ಪುನಸ್ಕಾರಗಳು ಏನಿದೆ ಎಲ್ಲವೂ ಚಾಚು ತಪ್ಪದೆ ಮುಗಿಸಿ, ತದನಂತರ ಗುರುಸ್ಮರಣೆ ಮಾಡಿ. ರಾಘವೇಂದ್ರ ಸ್ತೋತ್ರ ಆಗಿರ್ಬೋದು, ಅಥವಾ ನಿಮಗೆ ದತ್ತಾತ್ರೇಯ ಸ್ತೋತ್ರ ಆಗಿರ್ಬೋದು, ಅಥವಾ ಇನ್ನಿತರ ನಿಮ್ಮ ಮಠಮಾನ್ಯಗಳ ಗುರುಗಳು ಯಾರಿರ್ತಾರೆ ಅವರು ರಚಿಸಿದಂತಹ ಗ್ರಂಥಗಳನ್ನು ಓದೋದಾಗಿರ್ಬೋದು, ತುಳಸಿ ಮಹಾತ್ಮೆಯನ್ನು ತಿಳಿಯುವಂಥದ್ದಾಗಿರ್ಬೋದು, ಗೀತಾ ಮಹಾತ್ಮೆ ಅಂತ ತಿಳಿಯುವಂಥದ್ದಾಗಿರ್ಬೋದು, ಅಥವಾ ಇನ್ನಿತರ ಮಹಾಭಾರತ, ರಾಮಾಯಣ ಬೇಕಾದಷ್ಟಿದೆ. ಸೊ ಅದೆಲ್ಲವನ್ನು ಯಾವುದಾದ್ರೂ ನಿಮಗೆ ಅನುಕೂಲ ಯಾವುದಾಗುತ್ತೋ ಆ ಗುರುವಿಗೆ ಸಂಬಂಧಪಟ್ಟಂತೆ ಸ್ವಲ್ಪ 10ನೇ ತಾರೀಕು ಬೆಳಗ್ಗೆ ಅಥವಾ ಸಾಯಂಕಾಲ ಆ ಗುರುವಿನ ಒಂದು ರೂಪದಲ್ಲಿ ನೀವು ಏನಾದರೂ ಸ್ವಲ್ಪ ಪ್ರಯತ್ನ ಪಡಬಹುದು ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಪ್ರತಿ ವಿಷಯದಲ್ಲೂ ಪ್ರತಿ ಕಲಿಕೆಯಲ್ಲೂ ಒಬ್ಬ ಗುರು ಇದ್ದೇ ಇರ್ತಾನೆ. ಶಿಷ್ಯಂದರು ಬೇಕಾದಷ್ಟು ಇರ್ತಾರೆ, ಆದರೆ ಗುರು ಏಕಾಂಗಿ. ಅಂದರೆ ಆಯಾ ಸಬ್ಜೆಕ್ಟಿಗೆ, ಈಗ ನಿಮ್ಮ ಕ್ಲಾಸ್ಗಳಲ್ಲಿ ಆಗಿರ್ಬೋದು ಅಥವಾ ಬಾಸ್ಗಳಲ್ಲಾಗಿರ್ಬೋದು, ಅಥವಾ ಒಂದು ಪೀಠ ಅಂತ ತಗೊಳ್ಳಿ, ಗುರು ಅಂತಲೇ ಕನ್ಸಿಡರ್ ಮಾಡ್ತೀವಿ. ಈಗ ರಾಘವೇಂದ್ರ ಸ್ವಾಮಿ ಮಠ, ಅಷ್ಟಮಠ, ಉತ್ತರಾದಿ ಮಠ, ಕಣ್ವ ಮಠ, ಪೇಜಾವರ ಮಠ, ಹೀಗೆ ನಾನಾ ಮಠಗಳು ನಮ್ಮಲ್ಲೇ ಇದೆ. ಲಿಂಗಾಯತ ಮಠದಲ್ಲಿ 3000 ಮಠಗಳು, ಹೀಗೆ ಅವ್ರವ್ರದ್ದೇ ಆದಂಥ ಮಠಗಳಿದೆ. ಆ ಮಠಗಳಿಗೆಲ್ಲ ಒಬ್ಬರು ಹಿರಿಯ ಗುರು ಇರ್ತಾರೆ, ಅವರಿಗೂ ಒಬ್ಬರು ಶಿಷ್ಯಂದ್ರು ಇರ್ತಾರೆ. ಹಾಗಂತ ಒಂದು 20-30 ಗುರುಗಳು ಮಾಡಲಿಕ್ಕಾಗಲ್ಲ, ಬಟ್ ರೆಡಿ ಮಾಡ್ತಾರೆ. ಈ ಸುಧಾ ಪಂಡಿತರು ಹೇಗೆ ರೆಡಿ ಮಾಡ್ತಾರೆ ಹಾಗೆ ಅವರಿಗೆಲ್ಲ ವೇದ ಅಧ್ಯಯನಗಳನ್ನು ಮುಗಿಸಿಕೊಂಡು ಅವರಿಗೆ ಒಂದಿಷ್ಟು ಪರೀಕ್ಷೆಯನ್ನು ಒಡ್ಡಲಾಗುತ್ತೆ. ಅದರಲ್ಲಿ ಪಾಸ್ ಆದರೆ ಸೊ ಮುಂದಿನ ದಿನಗಳಲ್ಲಿ ಅವರನ್ನು ಗುರು ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಈ ರೀತಿಯ ಕೆಲವೊಂದು ರಿಯಾಜುಗಳು ಇವೆ. ಅಂದರೆ ಗುರು ಹೇಗಾಗ್ತಾನೆ ಅಂದರೆ ತುಂಬ ಓದಿರತಕ್ಕಂಥ ವ್ಯಕ್ತಿ, ಎಲ್ಲ ಜ್ಞಾನಗಳನ್ನು ಬಲ್ಲಂಥ ವ್ಯಕ್ತಿ, ಹಾಗೂ ಏನೇ ನೀವು ಪ್ರಶ್ನೆಗಳನ್ನು ಕೇಳಿದರೆ ಕ್ಷಣಾರ್ಧದಲ್ಲಿ ಉತ್ತರ ಹೇಳುವಂತಹ ವ್ಯಕ್ತಿ. ಅಂದರೆ ಒಂಥರ ಡಿಕ್ಷನರಿ ಇದ್ದಂಗೆ ಗುರು, ಯಾವುದಕ್ಕೂ ಹಿಂಜರಿಕೆ ಸ್ವಭಾವ ಇಲ್ಲದಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು. ಅಂತಹ ಒಂದು ಗುರುಗೆ ಈ ಒಂದು 10ನೇ ತಾರೀಕು ಜುಲೈ ಗುರುವಾರ ದಿನ ನಿಮ್ಮ ಕೈಲಾದಷ್ಟು ಗುರು ದಕ್ಷಿಣೆಯನ್ನು ಸಲ್ಲಿಸಿ ನೀವು ನಮಸ್ಕಾರವನ್ನು ಮಾಡಿ ಆ ಗುರುವಿನ ಆಶೀರ್ವಾದ ತೆಗೆದುಕೊಂಡ್ರೆ ಬರತಕ್ಕಂತಹ ಎಂತಹ ಕಷ್ಟಗಳಿದ್ರೂ ಬಗೆಹರಿಯುತ್ತೆ. ಏಕೆಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸರೇ ಹೇಳಿಬಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನೋಡಿ ಅಂದರೆ ನಮಗೆ ಆ ಗುರುವಿನ ಮಾರ್ಗದರ್ಶನದಿಂದಲೇ ನಾವು ಇಂಜಿನಿಯರ್ ಆಗ್ತೀವಿ, ಡಾಕ್ಟರ್ ಆಗ್ತೀವಿ, IAS ಆಫೀಸರ್ ಆಗ್ತೀವಿ, KS ಆಫೀಸರ್ ಆಗ್ತೀವಿ, ಅಥವಾ ಇನ್ನಿತರ ಬೇರೆ ಬೇರೆ ಪ್ರೈವೇಟ್ ಸೆಕ್ಟರಲ್ಲಿ ವ್ಯಾಪಾರ ಮಾಡ್ಕೊಳ್ತೀವಿ, ಕಂಪ್ನಿಯಲ್ಲಿ ಜಾಯ್ನ್ ಆಗ್ತೀವಿ. ನೋಡಿ ಎಷ್ಟು ಅವಕಾಶಗಳಿದೆ. ಒಬ್ಬ ಗುರು ಇಷ್ಟೆಲ್ಲ ವಿದ್ಯೆಗಳನ್ನು ನಿಮ್ಗೆ ಕಲಿಸ್ಕೊಡ್ತಾನೆ ಅಂದರೆ ಶ್ರೇಷ್ಠ ತಾನೆ. ಅಂತಹ ಗುರುವಿಗೆ ಈ ದಿನ ಸ್ಮರಣೆ ಮಾಡಿ, ಒಂದು ವಿಶ್ ಮಾಡಿ, ಗುರುಗಳೇ ನಿಮ್ಮ ಒಂದು ದಿನದ ಶುಭಾಶಯಗಳಂತಾದರೂ ತಿಳಿಸಿ. ಈಗ ಹೇಗೆ ಪೇರೆಂಟ್ಸ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ, ಲವರ್ಸ್ ಡೇ, ಫ್ರೆಂಡ್ಸ್ ಡೇ, ಏನೇನೋ ಡೇಸ್ಗಳು ಬರ್ತೀರಾ. ಈ ಒಂದು ಗುರುವಿನ ದಿನದಲ್ಲಿ ವಿಶ್ ಮಾಡಿ, ನಿಮ್ಮ ಗುರುಗಳಿಗೆ ಏನಾದರೂ ತಿಳಿಸಿ, ಅವರಿಗೆ ಒಂದಿಷ್ಟು ಅಭಿಲಾಷೆಗಳನ್ನಾದರೂ ತಿಳಿಸಿ, ಶುಭಾಶಯಗಳನ್ನಾದರೂ ತಿಳಿಸಿ, ಯೋಗಕ್ಷೇಮವನ್ನಾದರೂ ವಿಚಾರಣೆ ಮಾಡಿ, ಅಥವಾ ನಿಮ್ಮ ಒಂದಿಷ್ಟು ಗ್ರೂಪ್ ಚೆನ್ನಾಗಿದ್ದು ಒಟ್ಟಿಗೆ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡೋವಾಗಿದ್ದರೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಹಾಕಿ ಆ ಗುರುವಿಗೆ ಏನಾದರೂ ಒಂದಿಷ್ಟು ಸಹಾಯ ಮಾಡಿದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ಆಚರಣೆ ಸಮಯದಲ್ಲಿ ದಾನ ಮಾಡುವುದರಿಂದ ಕೂಡ ತುಂಬ ಉಪಯುಕ್ತ ಫಲಗಳನ್ನು ಕೊಡಲಾಗುತ್ತೆ. ಯಾವ ರೀತಿ ದಾನ ಅಂದರೆ ಬುಕ್ಕು, ನೀವು ಯಾವುದಾದ್ರೂ ಬಡ ವಿದ್ಯಾರ್ಥಿಗಳಿಗೆ ಏನೋ ಒಂದು ಡಿಕ್ಷನರಿ ಬೇಕಾಗಿರುತ್ತೆ, ಅಥವಾ ಅವರಿಗೆ ಓದಲು ಒಂದಿಷ್ಟು ಪೆನ್ನು, ಪೆನ್ಸಿಲು, ಅಥವಾ ಇನ್ನಿತರ ಕೆಲವೊಂದಿಷ್ಟು ಬೇರೆ ಬೇರೆ
ಪ್ರಾಜೆಕ್ಟ್ಗಳಿಗೆ ಬೇಕಾಗಿರತಕ್ಕಂತಹ ಐಟಮ್ಸು. ಸೊ ಏನು ಅವರಿಗೆ ಅವಶ್ಯಕತೆ ಇದೆ ಈ ಒಂದು ಹುಣ್ಣಿಮೆಯ ದಿನ ನೀವು ಕೊಡಿಸಿದ್ದೇ ಆದಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಗುರು ದಯಪಾಲಿಸ್ತಾನೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವ ಮಕ್ಕಳು ಅವರಿಗೆ ಅವಶ್ಯಕತೆ ಇದೆಯೋ, ಆರ್ಥಿಕ ಹಿನ್ನಡೆಯಿಂದ ಅವರು ನಡೀತಾ ಇರ್ತಾರೋ ಅಂಥವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅದೇ ರೀತಿಯಾಗಿ ಗುರುವಿಗೆ ಏನಾದರೂ ಒಂದು ನೆನಪಿನ ಕಾಣಿಕೆ ಏನಾದರೂ ಕೊಡಿ. ಗುರು ಯಾಕಂದರೆ ಏನು ಕೇಳಲ್ಲ, ಎಲ್ಲವೂ ಮಾತೇ ರೂಪ ಅವ್ರದ್ದು. ಅಂದರೆ ಯಾವುದೂ ಅಪೇಕ್ಷೆ ಪಡಲ್ಲ, ನೀವು ಹಾಗೆ ಕೊಟ್ಟರೆ ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ. ಆದರೆ ಡಿಮಾಂಡ್ ಮಾಡಲ್ಲ, ನೀನೆಷ್ಟು ಕೊಡು, ಹಾಗೆ ಮಾಡೋ, ಹೀಗೆ ಮಾಡೋ, ಸಾಧ್ಯನೇ ಇಲ್ಲ. ಏನೋ ನೀವು ಆತ್ಮೀಯವಾಗಿ ಕೊಡ್ತೀನಂತ ಹೇಳಿದ್ರೆ ಸಲಿಗೆ ಅಂತ ಕೇಳ್ತಾರೆ, ಇದು ನನಗೆ ಬೇಕು ಕೊಡಿಸು ಅಂತ ಅಷ್ಟೇ. ಹಾಗಂತ ಹಠಕ್ಕೆ ಹಿಡಿಯೋದು ಕೊಡಲ್ಲ, ನೀನು ಕೊಡಿಸು ಇಲ್ಲಾಂದ್ರೆ ನಾವು ಹೋಗಲ್ಲ ಹಾಗೇನೆ. ಬೇಕು ಅಂತಿದ್ರೆ ತುಂಬ ಆತ್ಮೀಯತೆ ಇದ್ದರೆ ನೋಡಿಯಪ್ಪ ಇದು ನನಗೆ ಬೇಕಾಗಿದೆ, ಇಂಥದ್ದನ್ನು ಕೊಡಿಸಿ ನನಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಿಮಗೆ ನಿಮ್ಮ ಗುರುಗಳ ಒಂದು ಅಭಿಲಾಷೆ ಅಥವಾ ಅವರ ಒಂದು ಅಭಿಮತ ಅಥವಾ ಅವರಿಗೆ ಏನು ಬೇಕಾಗಿರೋದಂಥ ಒಂದು ಅಭಿರುಚಿ ನಿಮಗೆ ಗೊತ್ತಿದ್ದರೆ ಖಂಡಿತವಾಗಿ ಅದನ್ನು ಅವರಿಗೆ ಕಾಣಿಕೆಯಾಗಿ ನೀಡಿ. ಅವರು ಖುಷಿ ಪಡ್ತಾರೆ. ಅವರ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲ ಕಷ್ಟಗಳು ಬಗೆಹರಿಯುತ್ತೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಈ ಒಂದು ಗುರು ಪೂರ್ಣಿಮಾ ದಿನ ಸತ್ಯನಾರಾಯಣ ಪೂಜೆ ತುಂಬ ವಿಶೇಷವಾಗಿರುತ್ತೆ. ಸೊ ಈ ಒಂದು ದಿನದಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ದೇವಸ್ಥಾನಗಳ ಎಲ್ಲೇ ಸತ್ಯನಾರಾಯಣ ಪೂಜೆ ನಡೀತಾ ಇದ್ದರೆ ಖಂಡಿತವಾಗಿ ಮಾಡಿಸಿ. ಇದರಿಂದ ನಿಮ್ಮ ಕುಟುಂಬ ತುಂಬ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಈ ಒಂದು ದಿನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ದೇ ಅದರಲ್ಲಿ ಅನೇಕ ಪುಣ್ಯ ಪ್ರಾಪ್ತಿಗಾಗುತ್ತೆ ಹಾಗೂ ನಿಮ್ಮ ಎಲ್ಲ ಪಾಪಗಳು ನಶಿಸಿ ಹೋಗುತ್ತೆ. ಯಾಕಂದರೆ ಸಾಕ್ಷಾತ್ ಸತ್ಯನಾರಾಯಣ ಸ್ವಾಮಿಯೇ ನಿಮಗೆ ಆಶೀರ್ವಾದ ಮಾಡುವಂಥದ್ದಾಗುತ್ತೆ, ಅದರಲ್ಲೂ ಗುರುವಿನ ಮುಖಾಂತರ. ನೋಡಿ ಎಷ್ಟು ಒಳ್ಳೆಯದಿದೆ ದಿನ. ಹಾಗಾಗಿ ಎಲ್ಲೇ ಸತ್ಯನಾರಾಯಣ ಪೂಜೆ ನಿಮಗೆ ಹತ್ತಿರದಲ್ಲಿ ಇದ್ದರೆ ಖಂಡಿತವಾಗಿ ಮಾಡಿಸಿ. ಸೊ ಪ್ರಸಾದವನ್ನು ಸಾಯಂಕಾಲ ಸ್ವೀಕಾರ ಮಾಡಿ ಅಥವಾ ಇನ್ನೂ ಅನುಕೂಲವಾಗಿದ್ದರೆ ಕಥೆಯನ್ನು ಕೇಳಿ. ಸೊ ಇದರಿಂದ ನಿಮ್ಮ ಒಂದು ನಕಾರಾತ್ಮಕ ಅಂಶಗಳು, ಚಿಂತೆಗಳು, ಅಡೆತಡೆಗಳು ಏನಾದರೂ ಬರ್ತಾ ಇದ್ದರೆ ಖಂಡಿತವಾಗಿಯೂ ಅದು ಕಡಿಮೆಯಾಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮಕ್ಕಳಲ್ಲಿ ಏನಾದರೂ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಆಗ್ತಾ ಇದ್ದರೆ ಅಥವಾ ಈ ಒಂದು ಓದಿರೋದು ತಲೆಗೆ ಹೋಗ್ತಾ ಇಲ್ಲದಿದ್ದರೆ ಅಥವಾ ಭಾರ ಅನ್ನಿಸ್ತಾ ಇದ್ದರೆ ಅಥವಾ ಅವರಿಗೆ ಯಾವುದಕ್ಕೂ ಇಂಟ್ರೆಸ್ಟೇ ಇಲ್ಲ ಓದೋಕ್ಕೆ ಅಂತ ಹೇಳಿದರೆ ನೀವು ಈ ದಿನದಲ್ಲಿ, ಯಾಕೆಂದರೆ ಈ ದಿನ ಮೂಲ ನಕ್ಷತ್ರ ಸ್ವಲ್ಪ ಕಡಿಮೆ ಇದೆ. ಸೊ ತದನಂತರ ಪೂರ್ವಾಷಾಢ ನಕ್ಷತ್ರ ಬರುತ್ತೆ. ಸೊ ಹಾಗಾಗಿ ಈ ಮೂಲ ನಕ್ಷತ್ರ ಸಮಯದಲ್ಲಿ ಮಾಡಿದರೆ ತುಂಬ ಉತ್ತಮ. ಅಥವಾ ನಿಮ್ಮ ಮನೆ ಹತ್ತಿರ ಅಥವಾ ಸುತ್ತಮುತ್ತ ಎಲ್ಲಾದರೂ ಈ ಒಂದು ಸರಸ್ವತಿ ದೇವಿಯ ದೇವಸ್ಥಾನ ಇದ್ದರೆ ಖಂಡಿತವಾಗಿ ಈ ಒಂದು ಸಮಯದಲ್ಲಿ ನೀವು ಕುಂಕುಮಾರ್ಚನೆಯನ್ನು ಮಾಡಿಸಿ. ಸೊ ತಾಯಿಯ ಒಂದು ಆಶೀರ್ವಾದ ಆ ಮಗುವಿಗೆ ಸಿಗುತ್ತೆ. ಈ ಒಂದು ಹುಣ್ಣಿಮೆಯ ದಿನ ಕುಂಕುಮಾರ್ಚನೆ ಸರಸ್ವತಿ ದೇವಿಯ ಹತ್ತಿರ ಮಾಡಿಸೋದರಿಂದ ತುಂಬ ಬ್ರೈಟ್ ಫ್ಯೂಚರ್ ಇರುತ್ತೆ. ಸೊ ಅವರಿಗೆ ಎಲ್ಲವೂ ಸಿಗುವಂಥದ್ದಾಗುತ್ತೆ. ಸೊ ಮುಂದೆ ಬರ್ತಕ್ಕಂಥ ದಿನಗಳು ಎಂಥದ್ದೇ ಕಾಂಪಿಟೇಷನ್ ಇರಲಿ ಅವರಿಗೆ ಸುಲಭವಾಗಿ ಉತ್ತರಿಸಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಈ ಎಲ್ಲ ಉಪಯೋಗಗಳಿದೆ. ಒಂದು ವೇಳೆ ನಮ್ಮ ಮನೆ ಹತ್ತಿರ ಸರಸ್ವತಿ ದೇವಿಯ ಯಾವುದೇ ದೇವಸ್ಥಾನಗಳಿಲ್ಲ ಗುರುಗಳೇ ಅಂತೇಳಿದರೆ ತಾಯಿ ಯಾವುದಾದ್ರೂ ತಾಯಿ ಅಮ್ಮ ಯಾವುದಾದ್ರೂ ಅಮ್ಮನವರ ದೇವಸ್ಥಾನ ಇರುತ್ತೆ. ರಾಜರಾಜೇಶ್ವರಿ ಲಕ್ಷ್ಮೀ ದೇವಸ್ಥಾನ ಅಥವಾ ಹಯಗ್ರೀವ ಲಕ್ಷ್ಮೀ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಅಲ್ಲೆಲ್ಲ ಅಮ್ಮನವರೇ ಇರ್ತಾರೆ. ಹಾಗಾಗಿ ಆ ದೇವಸ್ಥಾನದಲ್ಲಾದರೂ ನೀವು ಕುಂಕುಮಾರ್ಚನೆಯನ್ನು ಮಾಡಿಸಿ. ಆ ಕುಂಕುಮವನ್ನು ನಿತ್ಯ ಮಗುವಿಗೆ ಧಾರಣೆ ಮಾಡಿಸಿ. ಅಂದರೆ ಈ ಟೈಪು ಇಟ್ಕೊಳ್ಳಿ ಕೇಳಿ. ಸೊ ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಅದು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತೆ ಹಾಗೂ ಕಾಂಪಿಟೇಷನ್ ಎಕ್ಸಾಮ್ನಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗೆಯಲು ಸಹಾಯವಾಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಅನೇಕ ಒಂದಿಷ್ಟು ಆಚರಣೆಗಳು ಮಾಡುವಂಥದ್ದಾಗತ್ತೆ ಈ ಒಂದು ದಿನದಲ್ಲಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಗುರು ಪೂರ್ಣಿಮಾ ದಿನ ಅಂದರೆ ನಮ್ಮ ಒಂದು ನೆಗೆಟಿವ್ಸ್ ಅಂದರೆ ದುಶ್ಚಟಗಳು ಇರ್ತಾವಲ್ಲ ಅದನ್ನು ಬಿಡಲಿಕ್ಕೂ ತುಂಬ ಚೆನ್ನಾಗಿದೆ. ಅಂದರೆ ನಮಗೇನಾದರೂ ಈ ಒಂದು ಸ್ಮೋಕ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಹ್ಯಾಬಿಟ್ಸ್ಗಳು, ಈ ಆನ್ಲೈನ್ ಗೇಮಿಂಗ್ ಅಂತೀವಲ್ಲ ಅದು ಆಗಿರ್ಬೋದು ಅಥವಾ ಈ ಶೇರ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರ ಬೇಡದೇ ಇರೋ ಒಂದಿಷ್ಟು ಆಟಗಳಿವೆ, ಅವೆಲ್ಲವನ್ನು
ಬಿಡಬೇಕು, ನಾನು ನನಗೆ ಸಾಕಾಗೋಗಿದೆ, ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ, ಸಫರ್ ಆಗ್ತಾ ಇದ್ದೀನಿ, ಸಾಲಗಾರನಾಗ್ತಾ ಇದ್ದೀನಿ, ತೊಂದರೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದೀನಿ, ನನಗೆ ಯಾಕೋ ಇದರಿಂದ ಹೊರಗಡೆ ಬರಬೇಕು ಅನಿಸುತ್ತೆ ಅಂತ ನೀವು ಏನಾದರೂ ಮನಸ್ಸು ಮಾಡಿದರೆ ಖಂಡಿತವಾಗಿ ಈ 10ನೇ ತಾರೀಕು ಬಿಟ್ಬಿಡಿ. ಸೊ ಗುರುವಿನ ಒಂದು ಆಶೀರ್ವಾದ ಸಿಗುತ್ತೆ, ಪ್ಲಸ್ ನೀವು ಆ ಕಡೆ ಹೋಗದೇ ಇರೋಂಗಾಗುತ್ತೆ. ಯಾವುದಾದ್ರೂ ಒಂದು ದೇವಸ್ಥಾನ, ಗುರುಗಳ ಒಂದು ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಮಠ, ದತ್ತಾತ್ರೇಯ ಅಥವಾ ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಅಥವಾ ಇನ್ನಿತರ ಸ್ವಾಮೀಜಿಗಳಾಗಿರ್ಬೋದು, ಅಥವಾ ಇನ್ನಿತರ ಪೀಠಗಳಾಗಿರ್ಬೋದು, ಶಕ್ತಿ ಪೀಠ ಅಂತೀವಲ್ಲ ಅಂಥ ಅಮ್ಮನವರ ದೇವಸ್ಥಾನಗಳಾಗಿರ್ಬೋದು, ಅಥವಾ ತುಂಬ ಪುರಾತನವಾದ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಹೋಗಿ ನೀವು ಒಂದಿಷ್ಟು ಸಂಕಲ್ಪ ಮಾಡಿಬಿಟ್ಟು ಆ ಒಂದು ಹೇಗೆ ಆಣೆ ಪ್ರಮಾಣ ಅಂತೀವಲ್ಲ ಹಾಗೆ ದೇವರಿಗೆ ಒಪ್ಪಿಸ್ಬಿಡಿ, ನಾನು ಇವತ್ತಿನಿಂದ ಈ ಒಂದು ಆಟ, ಈ ಒಂದು ದುಶ್ಚಟದಿಂದ ನಾನು ದೂರ ಸರಿಯಲು ಮಾಡ್ತಿದ್ದೀನಿ. ಸೊ ನಿಮ್ಮ ಒಂದು ಸಮಕ್ಷಮದಲ್ಲಿ ನಾನು ಬಿಟ್ಟು ಬಿಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿ ಅಲ್ಲೇ ಒಂದಿಷ್ಟು ನೀರು, ಒಂದಿಷ್ಟು ಮಂತ್ರಾಕ್ಷತೆಯೊಂದಿಗೆ ಬಿಟ್ಬಿಡಿ. ಸೊ ಅವಾಗ ನಿಮಗೆ ಒಂಥರ ಲಕ್ಷ್ಮಣ ರೇಖೆ, ಅಂದರೆ ನಿಮಗೆ ಅದು ಪದೇ ಪದೇ ತಟ್ತಾ ಇರುತ್ತೋ, ಅವತ್ತು ದಿನ ನಾನು ಪ್ರಮಾಣ ಮಾಡಿದ್ದೀನಿ ದೇವರಿಗೆ ನಾನು ಅಲ್ಲಿ ಹೋಗಬಾರ್ದು ಅಂತ. ಸೊ ಅದನ್ನು ಒಂದು ರೀತಿ ನಿಮಗೆ ಗೋಡೆ ಹಾಕಿದಂಗೆ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಒಂದು ಪ್ರಮುಖ ದೇವಸ್ಥಾನದಲ್ಲಿ, ಪ್ರಮುಖ ಒಂದು ಸ್ವಾಮೀಜಿ ಎದುರುಗಡೆ ಅಥವಾ ಪ್ರಮುಖ ಗುರುಗಳ ಎದುರುಗಡೆ ಆ ದುಶ್ಚಟದಿಂದ ನೀವು ಹೊರಗಡೆ ಬರಬಹುದು. ಇದು ಕೂಡ ತುಂಬ ಉಪಯೋಗಕ್ಕೆ ಬರುವಂತಹ ತುಂಬ ಯೋಗಕರವಾದಂಥ ದಿನ, ಈ ದುಶ್ಚಟಗಳನ್ನು ಬಿಡಲು ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಗೆ ಏನಾದರೂ ನೀವು ಎಕ್ಸ್ಟ್ರಾ ಸಂಗೀತ ಕಲಿಸುವಂಥದ್ದಾಗಿರ್ಬೋದು, ಅಥವಾ ಕಲೆ, ಚಿತ್ರಕಲೆ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದಾದ್ರೂ ಕ್ರೀಡಾಕೂಟ, ಅಥವಾ ಇಂಡೋರು ಔಟ್ಡೋರು ಒಂದಿಷ್ಟು ಪ್ಲೇಯಿಂಗ್ ಏನಂದರೆ ಆಟಗಳಾಗಿರ್ಬೋದು, ಅದನ್ನು ಏನಾದರೂ ನೀವು ಒಳ್ಳೆಯ ದಿನ ನೋಡ್ತಾ ಇದ್ದರೆ ನಾಳೆ ಜುಲೈ 10ನೇ ತಾರೀಕು ಗುರುವಾರ ತುಂಬ ಒಳ್ಳೆಯದು. ಯಾವುದಾದ್ರೂ ಕ್ಲಾಸಿಗೆ ಎಕ್ಸ್ಟ್ರಾ ಹಾಕ್ತೀನಿ ಅಂತ ಹೇಳಿದರೆ ಅದು ಬೆಳಿಗ್ಗೆ ಆದರೂ ಹಾಕಿ, ಸಾಯಂಕಾಲ ಆದರೂ ಹಾಕಿ. ಇದು ಕೂಡ ತುಂಬ ಚೆನ್ನಾಗಿದೆ. ಚೆಸ್ ಆಟ ಆಡೋದು, ಕ್ರಿಕೆಟು, ಏನು ಆ ಮಗುಗೆ ಎಕ್ಸ್ಟ್ರಾ ಏನಾದರೂ ನೀವು ಕಲಿಸ್ಬೇಕು ಅಂತ ಹೇಳಿದರೆ ಅದನ್ನು ನೀವು ಇದು ಮಾಡ್ಕೋಬೋದು. ಸೊ ಇದರಿಂದ ನಿಮಗೆ ಅನುಕೂಲ ಆಗುವಂಥದ್ದಾಗತ್ತೆ, ಆ ಮಗು ಕಲಿಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಅನೇಕ ರೀತಿಯ ಒಂದಿಷ್ಟು ಮಗು ಎಕ್ಸ್ಟ್ರಾ ನಾಲೆಜ್ ಸಿಗುವಂಥದ್ದಾಗತ್ತೆ ಅಂತಲೂ ಹೇಳಬಹುದು. ಅದೇ ರೀತಿಯಾಗಿ ನೀವು ಇನ್ನೂ ಹೆಚ್ಚಿನ ಒಂದು ಏನಾದರೂ ನಮ್ಮ ವೈಯಕ್ತಿಕ ಕೆಲವೊಂದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಈ ಅಡೆತಡೆಗಳು ಅಂತೀವಿ, ಜಾಬಲ್ಲಿ ಆಗಿರ್ಬೋದು, ಮದುವೆಯಲ್ಲೇ ಆಗಿರ್ಬೋದು, ಸಂತಾನದಲ್ಲೇ ಆಗಿರ್ಬೋದು, ಅಥವಾ ಇನ್ನಿತರ ಕೆಲವೊಂದಿಷ್ಟು ಬೇಕು ಬೇಡುಗಳಿರುತ್ತೆ, ಡಿಮಾಂಡ್ಸ್ ಅಂತೀವಲ್ಲ, ಅದನ್ನೆಲ್ಲ ಪಡ್ಕೊಳ್ಳೋಕ್ಕೆ ಈ ಒಂದು ದಿನ ತುಂಬ ಯೋಗಕರವಾಗಿರತಕ್ಕಂಥದ್ದು. ಈ ಒಂದು ಗುರು ಪೂರ್ಣಿಮಾ ದಿನ ನೀವು ಈ ಸತ್ಯನಾರಾಯಣ ಪೂಜೆಯನ್ನು ಸಂಕಲ್ಪದೊಂದಿಗೆ ಮಾಡಿಸಿದ್ದೇ ಆದಲ್ಲಿ ಈ ಎಲ್ಲ ಸಂತಾನ ಭಾಗ್ಯ ಆಗಿರ್ಬೋದು, ವಿದ್ಯಾಭಾಗ್ಯ ಆಗಿರ್ಬೋದು, ಜಾಬದ ಒಂದು ಸಿಗುವಂಥದ್ದಾಗಿರ್ಬೋದು, ಅಥವಾ ಈ ಒಂದು ವ್ಯಾಪಾರದ ಅಭಿವೃದ್ಧಿಗೋಸ್ಕರ ಆಗಿರ್ಬೋದು, ಈ ಸತ್ಯನಾರಾಯಣ ಪೂಜೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಥವಾ ನೀವು ಮನೆಯಲ್ಲಿ ಮಾಡಿದರೂ ತುಂಬ ಶ್ರೇಷ್ಠ. ಅಥವಾ ಇದು ಯಾವುದು ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಅದನ್ನು ಮಾಡ್ಬೋದು, ಅಥವಾ ದೇವಸ್ಥಾನದಲ್ಲೂ ನಿಮಗೆ ಸಿಗದೇ ಇದ್ದರೆ ಆನ್ಲೈನಲ್ಲಿ ಎಲ್ಲರೂ ಮಾಡ್ತಾ ಇರ್ತಾರೆ. ಸೊ ನೀವು ಅದನ್ನು ಬರೆಸ್ಬೋದು. ನಾವು ಕೂಡ ಈ ಒಂದು ಗುರುವಾರ ದಿನ ನಿತ್ಯ ಪ್ರತಿ ಒಂದು ಹುಣ್ಣಿಮೆ ದಿನ ನಾವು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ಮಾಡಿಸೋರಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತವಾಗಿಯೂ 101 ರೂಪಾಯಿ ಸೇವೆ ಇರುತ್ತೆ. ಸೊ ಯಾರ್ಯಾರಿಗೆ ಅಪೇಕ್ಷೆ ಇದೆಯೋ ಅಥವಾ ಅನುಕೂಲ ಇದೆಯೋ ಅವರು ಖಂಡಿತವಾಗಿಯೂ ಮಾಡಿಸ್ಬೋದು. 101 ರೂಪಾಯಿ ಸೇವೆ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ವಾಟ್ಸಪ್ ಮಾಡಿ. ಆ ನಂಬರು 9845002066. ಈ ನಂಬರಿಗೆ ನೀವು ಗೂಗಲ್ ಪೇ ಆದರೂ ಮಾಡ್ಬೋದು, ಫೋನ್ಪೇ ಆದರೂ ಮಾಡ್ಬೋದು, ಅಥವಾ ಪೇಟಿಎಮ್ ಆದರೂ ಮಾಡ್ಬೋದು, ಅಥವಾ ಇನ್ನಿತರ ಯಾವುದಾದ್ರೂ ಡಿಜಿಟಲ್ ಇದ್ರ ಮುಖಾಂತರ ನೀವು ಕಾಣಿಕೆಯನ್ನು ಕಳಿಸ್ಬೋದು. ಹಾಗೂ ನಿಮ್ಮ ಒಂದು ಡೀಟೇಲ್ಸ್ ಮರೆಯದೆ ಕಳಿಸಿ. ಏಕೆಂದರೆ ಸತ್ಯನಾರಾಯಣನಿಗೆ ಸಂಕಲ್ಪದೊಂದಿಗೆ ಆ ಪೂಜೆಯನ್ನು ಪ್ರಾರಂಭವಾಗುತ್ತೆ. ಹಾಗೂ ತಾಯಿಗೆ ಕುಂಕುಮಾರ್ಚನೆ ಸೇವೆ ಕೂಡ ಆ ದಿನ ಮಾಡಲಾಗತ್ತೆ. ಸೊ ಹಾಗಾಗಿ ಮರೆಯದೆ ಈ ನಂಬರಿಗೆ ಇನ್ನೊಮ್ಮೆ ನಂಬರನ್ನು ಹೇಳಲಾಗುತ್ತೆ, 9845002066. ಸೊ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಸೇವಾ ಕಾಣಿಕೆ 101 ರೂಪಾಯಿ. ನೀವು ಯಾರಿಗಾದರೂ ಸತ್ಯನಾರಾಯಣ ಪೂಜೆ ನಿಮಗೆ ಹೊರಗಡೆ ಎಲ್ಲೂ ನನಗೆ ಅನುಕೂಲವಿಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ನಮಗೆ ನೀವು ಸತ್ಯನಾರಾಯಣ ಪೂಜೆಯನ್ನು
ಸೇವೆ ಮಾಡಿಸ್ಬೋದು. ಅದೇ ರೀತಿಯಾಗಿ ಗುರುವಿಗೆ ಏನಾದರೂ ಕಾಣಿಕೆ ಕೊಡಬೇಕು, ಯಾರು ನಮಗೆ ಸಿಗಲಿಲ್ಲ ಅಂತ ಹೇಳಿದ್ರೂ ಇದೇ ನಂಬರಿಗೆ ಗುರುವಿನ ಕಾಣಿಕೆಯನ್ನು ಕೂಡ ನೀವು ಸಲ್ಲಿಸಬಹುದು. ಈ ಒಂದು ಜುಲೈ 10ನೇ ತಾರೀಕು ನಿಮಗೆ ಅನುಕೂಲವಾದರೆ ಕಳಿಸಿ. ಯಾವುದೇ ರೀತಿ ಡಿಮಾಂಡ್ಸ್ ಇಲ್ಲ ಅಥವಾ ಷರತ್ತಿಲ್ಲ, ಎಂಥದಿಲ್ಲ. ನಿಮಗೆ ಖುಷಿ ಇದ್ದರೆ ಕೊಡಿ, ಇಲ್ಲ ಕಷ್ಟ ಇದೆ ಅಂದರೆ ಆ ಕಷ್ಟದ ನಿಮಗೆ ನಿವಾರಣೆ ಆಗಲಿ. ಆದಷ್ಟು ಬೇಗ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನೀವು ಸಂತೋಷಭರಿತವಾಗಿ ಆನಂದವಾಗಿದ್ದರೆ ಅದೇ ನಮಗೆ ಕಾಣಿಕೆ ಅಷ್ಟೇ. ಅದು ನೀವು ಪ್ರಯತ್ನ ಪಟ್ಟರೆ, ಗುರುಗಳು ಹೇಳಿದರು, ಯಾರು ಗುರುಗಳು ಸಿಕ್ಕಿಲ್ಲ ಅಂತ ಬೇಜಾರಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಹೇಳಿದ್ದೀವಿ. ಯಾವುದೇ ಮ್ಯಾಂಡೇಟ್ರಿ ಅಲ್ಲ, ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ನಿಮಗೆ ಅನುಕೂಲ ಆದರೆ ಕೊಡಿ, ಅನಾನುಕೂಲ ಆದರೆ ದೇವರು ಖಂಡಿತವಾಗಿ ನಿಮಗೆ ಒಂದಲ್ಲ ಒಂದಿನ ಶಕ್ತಿ ಕೊಡ್ತಾನೆ. ಆ ಶಕ್ತಿ ಕೊಟ್ಟಾಗ ಬೇರೆ ಯಾವುದಾದ್ರೂ ಗುರುಗಳು ನಿಮಗೆ ಎದುರಿಗೆ ಕಾಣಿಸಿದರೆ ಖಂಡಿತವಾಗಿ ಕೊಡಿ, ಅವರ ಆಶೀರ್ವಾದ ಪಡೆದುಕೊಳ್ಳಿ, ಅಷ್ಟೇ ಹೇಳೋದು. ಇನ್ನು ಈ ಒಂದು ದಿನದಲ್ಲಿ ಇನ್ನೂ ಒಂದು ವಿಶೇಷ ಅಂತ ಹೇಳಿದರೆ, ಕೊನೆಯದಾಗಿ ಈ ತುಂಬ ದೀರ್ಘಕಾಲದ ಒಂದಿಷ್ಟು ಆರೋಗ್ಯದ ಸಮಸ್ಯೆ ಕಾಡ್ತಾ ಇರುತ್ತೆ, ತುಂಬ ಜನರಿಗೆ ಕಾಡ್ತಾ ಇರುತ್ತೆ. ನಾವು ಏಕಾದಶಿ ದಿನ ಮಾಡಿ ಅಂತ ಹೇಳ್ತೀವಿ. ಈ ಒಂದು ದಿನವೂ ಕೂಡ ಅದಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ. ಅಂದರೆ ಯಾವುದು ಅಂದರೆ ಈ ಒಂದು ಗುರು ಪೂರ್ಣಿಮಾ ದಿನ ಅಥವಾ ವ್ಯಾಸ ಪೂರ್ಣಿಮಾ ಅಥವಾ ಈ ಆಷಾಢ ಹುಣ್ಣಿಮೆಯ ದಿನ ಏನು ಮಾಡಬೇಕು ಗುರುಗಳೇ ಅಂದರೆ, ಆಂಜನೇಯಗೆ ಒಂದು ಜೇನುತುಪ್ಪ 1 ಲೀಟ್ರು ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಎಲ್ಲೇ ಇರಲಿ, ಯಾವುದೇ ವೀರಾಂಜನೇಯ ಇರಲಿ, ಬಲಾಂಜನೇಯ ಇರಲಿ, ದಕ್ಷಿಣ ಆಂಜನೇಯ ಇರಲಿ, ಅಥವಾ ಬರೀ ಏನಂತೀರ ನಾನಾ ರೀತಿಯ ಹೆಸರುಗಳು ಆಂಜನೇಯ ಇರುತ್ತೆ. ಸೊ ಯಾವುದಾದ್ರೂ ಸರಿ, ಅಲ್ಲಿ ನಿತ್ಯ ಅಭಿಷೇಕಕ್ಕೆ 1 ಲೀಟ್ರ್ ಜೇನುತುಪ್ಪವನ್ನು ಕೊಟ್ಬಿಡಿ. ಸೊ ಅವರಿಗೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಹೇಳಿಬಿಡಿ. ಸೊ ಅವರು ಸಂಕಲ್ಪ ಮಾಡಿ ಮೊದಲನೇ ದಿನ ನಿಮಗೆ ಅದನ್ನು ಒಂದು ಸ್ವಲ್ಪ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಅದನ್ನು ಸೇವನೆ ಮಾಡ್ತಾ ಬನ್ನಿ. ನಿತ್ಯ ಹೋಗೋದು ಅಲ್ಲಿ ಅಭಿಷೇಕ ಆಗಿರತಕ್ಕಂಥ ಆ ಜೇನುತುಪ್ಪವನ್ನು ತಗೊಳ್ಳೋದು, 1 ಸ್ಪೂನ್ ಆದರೂ ನಿತ್ಯ ಸೇವನೆ ಮಾಡಿ. ಇದರಿಂದ ಏನಾಗುತ್ತಂದರೆ ನಿಮ್ಮ ದೀರ್ಘಕಾಲದ ರೋಗಗಳು ಏನಿದೆ ಅದು ಕ್ರಮೇಣ ಆಂಜನೇಯನ ಆಶೀರ್ವಾದದಿಂದ ಕಡಿಮೆ ಆಗುತ್ತೆ. ಹಾಗೂ ಈ ಗುರು ಪೂರ್ಣಿಮಾ ದಿನ ಮಾಡಿಸ್ತಾ ಇರೋದರಿಂದ ಆ ಗುರುವಿನ ಆಶೀರ್ವಾದದಿಂದಲೂ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳೋದು. ತುಂಬ ಕಥೆ ಇದೆ ಈ ಗುರುವಿನಿಗೆ ಸಂಬಂಧಪಟ್ಟಂತೆ. ಒಂದು ಹೇಳ್ಬೋದು ಇಷ್ಟೇ, ಎಂಥನೇ ಗುರು ಇದ್ರೂ ಸಾತ್ವಿಕ ಇರ್ತಾನೆ, ಒಳ್ಳೆ ಅಟ್ರಾಕ್ಷನ್ ಇರ್ತಾನೆ, ಹಾಗೂ ಮುಖದಲ್ಲಿ ತೇಜಸ್ಸಿರುತ್ತೆ, ಹಾಗೂ ಗುರುವಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ಬಲ್ಲವರಾಗಿರ್ತಾರೆ, ಹಾಗೂ ಯಾವುದಕ್ಕೂ ಏನಂತೀರ ತುಂಬ ಚಿಂತನೆಗಳು ಮಾಡದೇ ಇರುವಂಥವರಾಗಿರ್ತಾರೆ, ಹಾಗೂ ಅವರು ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ. ಪ್ರತಿ ಒಂದು ಕ್ಷಣದಲ್ಲೂ ಇನ್ನೊಬ್ಬರ ಯೋಗಕ್ಷೇಮ ವಿಚಾರ ಮಾಡೋದಲ್ಲದೆ ಅವರಿಗೆ ಆಶೀರ್ವಾದ ವಚನ ಅಂತ ಶುಭವಾಗಲಿ, ಸರ್ವೇ ಜನಃ ಸುಖಿನೋ ಭವಂತು ಅಂತ ಹೇಳೋ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥವನೇ ಈ ಗುರು ಅಂತ ಹೇಳ್ಬೋದು. ಈ ರೀತಿ ನಾನಾ ಆಚರಣೆಗಳಿದೆ, ಎಲ್ಲವೂ ಇದೆ. ಇನ್ನು ರಾಶಿ ಹೇಳಿಲ್ಲ ಗುರುಗಳೇ ನೀವು ಅಂತ ಕಾಯ್ತಾ ಇದ್ದೀರಾ. ಖಂಡಿತವಾಗಿಯೂ ಈ ಒಂದು ಹಂತದಲ್ಲಿ ಅಂದರೆ ನಿಮಗೆ ರಾಶಿಗೆ ಅನುಗುಣವಾಗಿ ಹೇಳ್ತಾ ಹೋದರೆ ತುಂಬ ಖರ್ಚುಗಳಾಗುತ್ತೆ. ಅದರ ಬದಲು ನಿಮಗೆ ಅನುಕೂಲಕರವಾದದ್ದು 2 ರಾಶಿಗಳಿದೆ, ಒಂದು ಮಿಥುನ, ಒಂದು ಕುಂಭ. ಈ 2 ರಾಶಿಗಳಿಗೆ ಈ ಗುರು ಪೂರ್ಣಿಮಾ ದಿನ ತುಂಬ ಯೋಗ ಕೂಡಿ ಬರುವಂಥದ್ದಾಗುತ್ತೆ. ಅಂದರೆ ಇವರು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಆಮೇಲೆ ಈ ಕುಂಭ ರಾಶಿಗೆ ಈಗ ಕೊನೆಯ ಹಂತದ ಒಂದು 1/2 ಶನಿ ನಡೀತಾ ಇದ್ರೂ ಈ ಒಂದು ಗುರು ಪೂರ್ಣಿಮಾದಿಂದ ಇವ್ರಿಗೆ ಏನಾಗುತ್ತೆ ಅಂದರೆ ಅಪಾರ್ಚುನಿಟೀಸ್ ಒಬ್ಬ ಗುರುವಿನ ಮುಖಾಂತರ ಬರುವಂಥದ್ದಾಗತ್ತೆ. ಅಂದರೆ ಆ ಗುರುವಿನ ಆಶೀರ್ವಾದ, ಅಥವಾ ಇವರು ಹೋಗಿರತಕ್ಕಂಥ ಪೀಠದಲ್ಲಿ ಸಿಕ್ಕಿರತಕ್ಕಂಥ ಆಶೀರ್ವಾದ, ಅಥವಾ ಇವ್ರದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಸಿಟ್ ಆಗಿರತಕ್ಕಂಥ ಗುರುವಿನ ಆಶೀರ್ವಾದ. ಸೊ ಅದೆಲ್ಲವೂ ಸೇರಿ ಆ ಒಂದು 10ನೇ ತಾರೀಕಿನಿಂದ ನಿಮ್ಮ ಒಂದು ಲಕ್ಕಿ ಟರ್ನ್ ಆಗಿ ಹೋಗ್ಬಿಡುತ್ತೆ. ಅಂದರೆ ಸಖತ್ತಾಗಿ ನೀವು ಇಂಪ್ರೂವ್ ಆಗುವಂಥದ್ದಾಗುತ್ತೆ. ಯಾವುದು ಮಿಥುನ ರಾಶಿ ಹಾಗೂ ಕುಂಭರಾಶಿ, ಈ 2 ರಾಶಿಗಳದ್ದು ತುಂಬ ಹೇರಳವಾಗಿ ದುಡ್ಡನ್ನು ಸಂಪಾದನೆ ಮಾಡುವಂಥ ಯೋಗ ಈ 10ನೇ ತಾರೀಕಿನಿಂದ ನಿಮಗೆ ಕೂಡಿ ಬರುತ್ತೆ. ಅಂದರೆ ಎಲ್ಲಾದರೂ ದುಡ್ಡು ಸ್ಟ್ರಕ್ ಆಗಿರೋದಾಗಿರ್ಬೋದು, ಅಥವಾ ನಿಮಗೆ ಲೋನ್ ಅಪ್ಲೈ ಮಾಡಿದಂಥದ್ದಾಗಿರ್ಬೋದು, ಅಥವಾ ಬೈ ಹ್ಯಾಂಡು, ಬೈ ಮ್ಯಾನ್ಯಲ್ಲು, ಹೇಗಾದರೂ ತೊಗೊಳ್ಳಿ. ಸೊ ಈ ಒಂದು ದಿನದಲ್ಲಿ ನೀವು ಅದಕ್ಕೆ ಪ್ರಯತ್ನ ಪಟ್ಟಿದ್ದೇ ಆದಲ್ಲಿ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಬಂದು ಸೇರುವಂಥದ್ದು ಆಗುತ್ತೆ.
ಅಂದರೆ ಅಷ್ಟು ಅಮೋಘವಾದ ಗುರುಗಳ ಒಂದು ಮಾರ್ಗದರ್ಶನ ಸಿಗುತ್ತೆ. ಈ ಗುರುಗಳ ಮಾರ್ಗದರ್ಶನದಿಂದ ನಿಮಗೆ ಅಂದರೆ ಈ ಮಿಥುನ ಮತ್ತು ಕುಂಭ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಆಧ್ಯಾತ್ಮಿಕತೆಯಲ್ಲಿ ಇನ್ನೂ ಜಾಸ್ತಿ ಉನ್ನತ ಹಂತಕ್ಕೆ ಹೋಗ್ಬಿಡ್ತೀರ. ಒಂಥರ ಏನಂತೀರ, ಈ ಊಟಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವೋ ಹಾಗೆ ಧಾರ್ಮಿಕತೆಗೆ ತುಂಬ ಒಂದು ಮೀಸಲು ಇಟ್ಬಿಡ್ತೀರ. 2 hours 3 hours ಅಷ್ಟು ನಿಮಗೆ ಈ ಧಾರ್ಮಿಕದ ಬಗ್ಗೆ ಆಸಕ್ತಿ ಬೆಳೆಯುತ್ತೆ ನಾಳೆ 10ನೇ ತಾರೀಕು ನಂತರ. ಅಂದರೆ ಒಂದು ಟೈಮ್ ಟೇಬಲ್ ಪ್ರಕಾರ ಆ ಒಂದು ಪೂಜೆ ಪುನಸ್ಕಾರಗಳಿಗೆ, ಧಾರ್ಮಿಕ ಗ್ರಂಥಗಳಿಗೆ ಹಾಗೂ ಮಂತ್ರಗಳನ್ನು ಹೇಳಿಕೊಳ್ಳಲು ನೀವು ಅದಕ್ಕೆ ಪ್ರಾಶಸ್ತ್ಯ ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಯೋಗ ಇದೆ. ಸೊ ದಯವಿಟ್ಟು ಈ ಮಿಥುನ ರಾಶಿಯವರು ಹಾಗೂ ಕುಂಭ ರಾಶಿಯವರು ಮರೆಯಬೇಡಿ. ಆ ದಿನ ಏನು ಮಾಡಬೇಕಂದ್ರೆ ಗುರುವಿಗೆ ಏನಾದರೂ ದಕ್ಷಿಣೆ ಕೊಡಿ. ನಿಮ್ಮ ಮನೆ ಹತ್ತಿರತಕ್ಕಂಥ ಬ್ರಾಹ್ಮಣ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಹತ್ತಿರತಕ್ಕಂತಹ ಪೂಜಾರಿ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಹತ್ತಿರತಕ್ಕಂತಹ ಜ್ಯೋತಿಷಿಗಾರರಾಗಿರ್ಬೋದು, ಅಥವಾ ನೀವು ಕಲಿಸಿದಂತಹ ಅಂದರೆ ಡಿಗ್ರಿಯಲ್ಲೋ ಅಥವಾ ಹೈಸ್ಕೂಲಲ್ಲೋ ಅವರು ಪಾಪ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ಅದನ್ನು ನಾವು ಮಾತಾಡಿಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಈ ದಿನ ವಿಶ್ ಮಾಡಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಅವ್ರಿಗೆ ಏನಾದರೂ ಬಟ್ಟೆಯನ್ನು ಕೊಡಿ, ವಸ್ತ್ರದಾನ ಆದರೂ ಮಾಡಿ, ಹಣ್ಣುಗಳನ್ನು ದಾನ ಮಾಡಿ, ಅಥವಾ ಯಾವುದಾದ್ರೂ ಒಳ್ಳೆಯ ದೇವರ ಬುಕ್ ಆದರೂ ದಾನ ಮಾಡಿ, ಅಥವಾ ಅವರಿಗೆ ಇಷ್ಟವಾಗಿರತಕ್ಕಂಥ ಪುಸ್ತಕ ದಾನ ಮಾಡಿ. ಒಟ್ಟಿನಲ್ಲಿ ಈ ದಿನ ದಾನ ಈ ಸರಸ್ವತಿಗೆ ಸಂಬಂಧಪಟ್ಟಂಥ ದಾನ ಮಾಡಿದರೆ ತುಂಬ ಒಳ್ಳೆಯ ಜ್ಞಾನವಂತರಾಗ್ತೀರಾ. ಹಾಗೂ ನಿಮ್ಮ ಒಂದು ಜ್ಞಾನದ ಭಂಡಾರ ಮಿನಿ ಡಿಕ್ಷನರಿ ಟೈಪ್ ರೆಡಿ ಆಗುವಂಥದ್ದಾಗುತ್ತೆ. ಯಾವುದೇ ತಪ್ಪುಗಳು ಆಗದೇ ಇರುವಂತೆ ಅದು ರೂಪುಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ತುಂಬ ಉಪಯೋಗ ಇದೆ. ದಯವಿಟ್ಟು ಈ ಒಂದು ಗುರು ಪೂರ್ಣಿಮಾ ದಿನ ಸಾಧ್ಯವಾದಷ್ಟು ದೇವರ ಚಿಂತನೆಗಳಲ್ಲಿ ತೊಡಗಿಕೊಳ್ಳಿ. ಮತ್ತು ಯಾವುದೇ ರೀತಿ ತಂದೆ ತಾಯಿಗಳಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ಆ ದಿನ ಮನಸ್ಸು ನೋಯಿಸದಂಗೆ ನೋಡ್ಕೊಳ್ಳಿ. ಏಕೆಂದರೆ ಅವರ ಶಾಪ ಏನಾದರೂ ತಟ್ಟಂದರೆ ಈ ದಿನ ಅದು ಲಾಂಗ್ ಲೈಫ್ ಇರುತ್ತೆ. ಹಾಗಾಗಿ ತಂದೆ ತಾಯಿಗಳು, ಗುರು ಹಿರಿಯರು ಒಟ್ಟಿನಲ್ಲಿ ಯಾವ ದಿನವೂ ಆ ದಿನ ಜಗಳಾಟಕ್ಕೆ ಹೋಗಬೇಡಿ ಆದಷ್ಟು. ಯಾಕಂದರೆ ಯಾರ ಬಾಯಲ್ಲಿ ಹೆಂಗೆ ಮಚ್ಚೆ ಇರುತ್ತಂತಾರಲ್ಲ, ಹಾಗೆ ಯಾರ ಬಾಯಲ್ಲಿ ಏನು ದೋಷ ಇರುತ್ತೋ ಗೊತ್ತಾಗಲ್ಲ. ಅದು ನಮಗೆ ಅಂಟ್ಕೊಂಡು ಬಿಟ್ಟರೆ ಕಷ್ಟ. ಅದೇನೋ ಶರ್ಟಲ್ಲಿತ್ತು, ಶರ್ಟ್ ಚೇಂಜ್ ಮಾಡ್ಬೋದು, ಅಥವಾ ಏನೋ ಒಂದು ಕಲೆ ಇತ್ತು, ವಾಶ್ ಮಾಡ್ಬೋದು. ಆದರೆ ಮನಸ್ಸಿನೊಳಗೆ ಹೋಯ್ತು ಅಂದರೆ ಅದು ಕಷ್ಟ ಆಗುತ್ತೆ. ಹಾಗಾಗಿ ಆ ಮನಸ್ಸಿಗೆ ಹೋಗದೇ ಇರೋಂಗೆ ಈ ದಿನ ಖುಷಿಯಾಗಿರಿ. ಖುಷಿಯಾಗಿ ಇನ್ನೊಬ್ಬರನ್ನ ಕಾಣಿ. ಆ ಖುಷಿಯಲ್ಲೇ ಆ ದಿನ ಕಳೆಯಿರಿ. ಆ ಇಡೀ ವರ್ಷ ನಿಮಗೆ ಖುಷಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಗುರುಪೂರ್ಣಿಮಾ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸಮಸ್ತ ಶಿಷ್ಯರೊಂದರಿಗೆ ನಿಮ್ಮ ಆಸೆ, ಆಕಾಂಕ್ಷೆ, ನಿಮ್ಮ ಸಕಲ ಕಾರ್ಯಗಳು ಯಶಸ್ವಿಯಾಗಿ ನಿಭಾಯಿಸುವಂಥ ಶಕ್ತಿ ಆ ಗುರು ರಾಘವೇಂದ್ರರು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಅದೇ ರೀತಿ ನಿಮ್ಮ ಎಂಥದೇ ಜಟಿಲವಾದ ಸಮಸ್ಯೆ ಇರಲಿ, ಅದು ಮಂಜುಗಡ್ಡೆಯಂತೆ ಕರಗುವಂತೆ ಒಂದಿಷ್ಟು ಶಕ್ತಿಯನ್ನು ಪ್ರೇರೇಪಿಸಲಿ, ಅಥವಾ ಅವರ ಒಂದು ಶಕ್ತಿಯಿಂದ ಅದನ್ನು ನಿರ್ನಾಮ ಮಾಡಲಿ ಅಂತಲೂ ಕೂಡ ಪ್ರಾರ್ಥಿಸುತ್ತೇವೆ. ನಿಮ್ಮ ಅನೇಕ ರೀತಿಯ ತೊಂದರೆಗಳು ಈ ನೀರಿನಂತೆ ಹರಿದು ಹೋಗಲಿ. ಸೊ ಯಾವುದು ನಮ್ಮ ಹತ್ತಿರ ಇರದೇ ಇರೋಂಗೆ ಇರಲಿ. ಹೊಸ ಆವಿಷ್ಕಾರಗಳು, ಹೊಸ ಕೆಲಸಗಳು ಹುಡುಕಿಕೊಂಡು ಬರುವಂಥದ್ದಾಗಲಿ ಅಂತಲೇ ನಾವು ಪ್ರಾರ್ಥಿಸುತ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಗುರುಪೂರ್ಣಿಮಾದ ವಿಶೇಷ ಮಹತ್ವವನ್ನು ತಿಳಿಸಲಾಗಿದೆ. ದಾನದ ವಿಷಯವನ್ನು ತಿಳಿಸಲಾಗಿದೆ. ಯಾವ ರಾಶಿಗಳಿಗೂ ತಿಳಿಸಲಾಗಿದೆ. ಮಹತ್ವವನ್ನು ತಿಳಿಸಲಾಗಿದೆ. ನನಗೆ ಸಮಯ ಸಾಲದು ಅಷ್ಟೇ, ತುಂಬ ಇರುತ್ತೆ. ಬಟ್ ಆದರೂ ಶಾರ್ಟ್ಕಟ್ ಮಾಡಿದ್ದೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು. ಯಾಕೆಂದರೆ ನನಗೆ ಸಾಧ್ಯವಾದಷ್ಟು ಎಲ್ಲರಿಗೂ ಉತ್ತರಿಸಿ ಕೊಡ್ತಾ ಇದ್ದೀನಿ. ಆದರೆ ದಯವಿಟ್ಟು ಕರೆ ಮಾಡಲು ಹೋಗಬೇಡಿ. ತುಂಬ ಜನ ಕರೆ ಮಾಡ್ತಾ ಇದ್ದೀರಾ, ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ವಾಯ್ಸ್ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ, ಖಂಡಿತವಾಗಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ವಾಯ್ಸ್ ಮೆಸೇಜ್ ಹಾಕಿ. ಯಾಕೆಂದರೆ ಕರೆ ಮಾಡಿದಾಗ ನಾವು ಬೇರೆಯವ್ರ ಹತ್ರ ಮಾತಾಡ್ತಂತ ಇರ್ಬೋದು, ಅಥವಾ ಇದೇ ಒಂದು ಪ್ರಸ್ತುತಪಡಿಸಲಿಕ್ಕೆ ನಾವು ರೆಡಿಯಾಗಿರುವಂಥದ್ದಾಗಿರ್ಬೋದು, ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ಕರೆ ಮಾಡಲು ಹೋಗಬೇಡಿ. ಏನಿದ್ರು ವಾಯ್ಸ್ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ, ನಾನು ಖಂಡಿತವಾಗಿ ಉತ್ತರಿಸ್ತೀನಿ. ಅದೇ ರೀತಿಯಾಗಿ ನಿಮ್ಮ ಕಮೆಂಟ್ಸನ್ನು ಹಾಕಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದ್ದರೆ ನಮ್ಮ ಈ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ವ್ಯಾಸರಾಯರು ಅಥವಾ ವೇದವ್ಯಾಸರು ಈ ಒಂದು ದಿನದಿಂದ ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸಲಿ ಅಂತ ಅವರ ಹತ್ರ ಪ್ರಾರ್ಥಿಸುತ್ತಾ ಈ ವಿಷಯವನ್ನು ಮುಗಿಸ್ತಾ ಇದ್ದೀವಿ. ಇಲ್ಲಿವರೆಗೆ ಶಾಂತಚಿತ್ತರಾಗಿ ಈ ಒಂದು
ವಿಷಯವನ್ನು ತಿಳಿದುಕೊಳ್ತಾ ಇರೋದಕ್ಕೆ ಆ ಒಂದು ಗುರುರಾಯರು ನಿಮಗೆ ಸದಾ ಈ ಒಂದು ಶುಭ ಸೂಚನೆಗಳನ್ನೇ ಕೊಡ್ತಾ ಇರಲಿ ಅಂತ ಪ್ರಾರ್ಥಿಸುತ್ತಾ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.